ಮಹಾರಾಜ್. ಇಂದಿನ ಮುಖ್ಯಾಂಶಗಳು. ಬನ್ಸೆಲ್ ಕ್ಲಾಸಸ್ನಿಂದ ವಿದ್ಯಾರ್ಥಿಗಳಿಗೆ ಬೂಸ್ಟ್ ಪರೀಕ್ಷೆ. 90% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ಶಾಲಿನಿ ಕುಲಕರ್ಣಿ. ಬಸವ ಕಲ್ಯಾಣದಲ್ಲಿ ಹಾಡೋಗಲೇ ಪಿಡಿಒ ಮನೆ ಕಳ್ಳತನಕ್ಕೆ ಯತ್ನ. ಈ ಬೂಸ್ಟ್ ಪರೀಕ್ಷೆಯ ಮೂಲ ಉದ್ದೇಶ ಮಕ್ಕಳು ತಾವು ಅಭ್ಯಾಸ ಮಾಡುವ ಪಠ್ಯ ಪುಸ್ತಕದ ಜ್ಞಾನ ಪಡೆದು ಮುಂದೆ ನಮಗೆ ಎದುರಾಗುವ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಿರ್ಭಯವಾಗಿ ಉತ್ತರ ಬರೆಯಲು ಸಹಕಾರಿ ಆಗಬೇಕು ಎನ್ನುವ ಉದ್ದೇಶದಿಂದ ಬನ್ಸೆಲ್ ಕ್ಲಾಸಸ್ನಿಂದ ಇದು 2ನೇ ಬಾರಿ ಬೂಸ್ಟ್ ಪರೀಕ್ಷೆಯನ್ನು ನಡೆಸಲಾಯಿತು. ಪರೀಕ್ಷೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಭಾಗವಹಿಸಿ ಪರೀಕ್ಷೆ ಬರೆದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಹಾಗೂ ಸಾಮಾನ್ಯ ಜ್ಞಾನ ಪಡೆದುಕೊಳ್ಳಲು ಈ ಬೂಸ್ಟ್ ಪರೀಕ್ಷೆ ಬಹಳಷ್ಟು ಸಹಕಾರಿಯಾಗಿದೆ ಎಂದರು. ಪರೀಕ್ಷೆ ಬರೆಯಲು ಹೋಗುವ ಮುಂಚೆ ಬಹಳಷ್ಟು ಭಯ ಇತ್ತು, ಆದರೆ ಪರೀಕ್ಷೆ ಕೋಣೆಯಲ್ಲಿ ಹೋಗಿ ಪರೀಕ್ಷೆ ಬರೆಯುತ್ತಿರುವಾಗ ಧೈರ್ಯ ಬಂದಿದೆ ಎಂದರು ವಿದ್ಯಾರ್ಥಿಗಳು. ಇದೇ ವೇಳೆ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲರಾದ ಶಾಲಿನಿ ಕುಲಕರ್ಣಿ ಅವರು ಮಾತನಾಡಿ, ಇವತ್ತು ನಡೆಸಿರುವ ಬೂಸ್ಟ್ ಪರೀಕ್ಷೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಿರ್ಭಯವಾಗಿ ಪರೀಕ್ಷೆಯನ್ನು ಬರೆದಿರುತ್ತಾರೆ ಎಂದು ಹೇಳಿದರು. ಈ ಪರೀಕ್ಷೆಯಲ್ಲಿ ಯಾರು 90%ಗಿಂತ ಹೆಚ್ಚಿನ ಅಂಕ ಪಡೆದಿರುತ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಕೊಡುತ್ತೇವೆ ಎಂದರು. ಬೂಸ್ಟ್ ಪರೀಕ್ಷೆಯ ಜೊತೆಯಲ್ಲಿಯೇ ಪಾಲಕರಿಗಾಗಿ ವಿಶೇಷ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಇಲ್ಲಿ ಮಕ್ಕಳ ತಂದೆ ತಾಯಂದಿರು ಭವಿಷ್ಯದಲ್ಲಿ ಮಕ್ಕಳಿಗೆ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕು, ಅವರ ಆಸಕ್ತಿ ಯಾವ ವಿಷಯದಲ್ಲಿದೆ ಎನ್ನುವುದನ್ನು ತಿಳಿದುಕೊಂಡು ಮುಂದೆ ವಿದ್ಯಾರ್ಥಿಗೆ ನಿರ್ಧಾರ ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು. ನಮಸ್ಕಾರ, ನನ್ನ ಹೆಸರು ಶಾಲಿನಿ ಕುಲಕರ್ಣಿ ಅಂತ. ನಾನು ಸಂಸ್ಕಾರ PU ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೀನಿ. ಇಂದು ನಮ್ಮ ಹತ್ರ ಬೂಸ್ಟ್ 2ನೇ ಹಂತದ ಒಂದು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಪರೀಕ್ಷೆಯಿಂದ ಏನಾಗುತ್ತೆ ಅಂದರೆ ಅವರು ಒಂದು 10th ಸಿಲೆಬಸ್ ರಿವಿಷನ್ ಕೂಡ ಆಗುತ್ತೆ. ರಿಲೇಟೆಡ್ ಟು 10th ಸ್ಟ್ಯಾಂಡರ್ಡೇ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಈ ಎಕ್ಸಾಮ್ನಲ್ಲಿ 90%ಕ್ಕಿಂತ ಜಾಸ್ತಿ ಯಾವ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ದೊರಕ್ತಾವಲ್ಲ ಅವ್ರಿಗೆ ನಮ್ಮ ಹತ್ರ ಫ್ರೀಯಾಗಿ ಅಡ್ಮಿಷನ್ ಒಂದು ಕೊಡ್ತೇವೆ. ಮತ್ತು ನಾವು ಇವತ್ತು ಪೇರೆಂಟ್ಸ್ ಅಂದರೆ ಪಾಲಕರಿಗೋಸ್ಕರ ಒಂದು ಸೆಮಿನಾರ್ ಹಮ್ಮಿಕೊಂಡಿದ್ದೇವೆ. ಈ ಸೆಮಿನಾರ್ನಲ್ಲಿ ಮುಖ್ಯವಾಗಿ ಪಾಲಕರಿಗೆ ಅವ್ರ ಮಕ್ಕಳು ಮುಂದೆ ಏನು ಓದಿದ್ರೆ ಏನಾಗ್ತಾರೆ ಅನ್ನೋ ಕೆಲವು ವಿಷಯಗಳ ಬಗ್ಗೆ ಗೊಂದಲ ಎದುರುತ್ತದೆ. ಆ ಗೊಂದಲ ಪರಿಹರಿಸೋಕ್ಕೆ ನಮ್ಮ ಹತ್ರ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ಅವರಿಗೆ ಇದರ ಸಂಬಂಧವಾಗಿ ಡೀಟೇಲಿಂಗ್ ಆಗಿ ನಾವು ಅವರಿಗೆ ಒಂದು ಸೆಮಿನಾರನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಸಬ್ಜೆಕ್ಟ್ ಮೇಲೆ ಪರೀಕ್ಷೆ ನಡೀತೆ? ಸಬ್ಜೆಕ್ಟು ವಿಜ್ಞಾನ ಮತ್ತು ಗಣಿತ. ಅದರಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಮೇಡಮ್? ಸರ್, ಮಿನಿಮಮ್ 400 ಮಾರ್ಕ್ಸ್ ಇದೆ. ಅದರಲ್ಲಿ 300ಕ್ಕೂ ಜಾಸ್ತಿಯಾಗಿ ಬಂದರೆ ನಮ್ಮ ಹತ್ರ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. एग्जाम हो रहा है तो पता चला बहुत ज़्यादा हार्ड क्वेश्चंस थे. Questions was quite easy, so I was able to attempt all the questions. I have attempted the questions. If I get the chance, then I will be thankful for this Bensel classes. Thank you, sir. ನನ್ನ ಹೆಸರು ಪ್ರಿಯಾಂಕಾ, ನನ್ನ ತಂದೆಯ ಹೆಸರು ಸಂತೋಷ್. ನಾನು ಗೌರ್ಮೆಂಟ್ ಅಲಿಯಂಬರ್ನಿಂದ ಬಂದಿದ್ದೇನೆ. ಎಕ್ಸಾಮ್ ನಾನು ಮೊದಲನೇ ಬಾರಿ ಬರೆದಿದ್ದೇನೆ. ಆದ ಕಾರಣ ನನಗೆ ಬರೋದಕ್ಕೆ ತುಂಬ ಭಯ ಆಗುತ್ತಿತ್ತು. ಸರ್ ಹೇಳಿದರು ತುಂಬ ಈಸಿ ಇದೆ ಮಗಳೇ ಕ್ವಶನ್ ಅಂತ ಹೇಳಿದರು. ಆಗ ನಾನು ತುಂಬ ಕಷ್ಟಪಟ್ಟು ಎಕ್ಸಾಮ್ ಬರೆದೆ. ಈಸಿ ಇತ್ತು ಕ್ವಶನ್. ನನ್ನ ಹೆಸರು ವಿಘ್ನೇಶ್ವರ, ತಂದೆ ಧನರಾಜು. ನಾ ಗೌರ್ಮೆಂಟ್ ಹೈಸ್ಕೂಲ್ ಸಂತಪುರದಿಂದ ಬಂದಿದ್ದೆ. ನಾ ಕನ್ನಡ ಮೀಡಿಯಮ್ದಿಂದ ಈ ಸ್ಕೂಲಿಗೆ ಕಾಲೇಜ್ಗೆ ಎಕ್ಸಾಮ್ ಬರಲಿಕ್ಕೆ ಬಂದಿದ್ದೆ. ಇಲ್ಲಿ ಬಂದು ಎಕ್ಸಾಮ್ ಮಾಡಿದೆ. ಎಲ್ಲ ಈಸಿನೇ ಇದ್ದು, ಕ್ವಶನ್ ಏನು ಹಾರ್ಡ್ ಇದ್ದಿಲ್ಲ ಅಷ್ಟೇ. ನಾವು ಸಿಲೆಬಸ್ ಏನಿತ್ತು ಅವೇ ಕಲ್ತಿದ್ದು. ಹಿಂದಿಂದು ಏನಾದ್ರು ಹಾರ್ಡ್ ಇದ್ದಿಲ್ಲ, ಈಸಿ ಇತ್ತು ಎಕ್ಸಾಮ್ ಪೇಪರು. ಇದರಿಂದ ನಮಗೆ ಎಲ್ಲ ಉಪಯೋಗ ಚಂದ ಆಯ್ತದು, ತಿಳಿತದೆ ಎಲ್ಲ ಅಂತ ಹೇಳಿದ. ತಂದೆ ಶಂಕರಪ್ಪ, ನಾ ಗೌರ್ಮೆಂಟ್ ಹೈಸ್ಕೂಲ್ ಸಂತಪುರ್ಲಿಂದ ಬಂದಿದ್ದ. ಎಕ್ಸಾಮು ಚಂದ ಇದ್ದಿತ್ತು, ಪೇಪರ್ ಭೀ ಈಸಿ ಇದ್ದಿತ್ತು. ನಮಗೂ ಎಕ್ಸಾಮ್ ಅಂದ್ರೆ ಒಂದು ಭಯ ಇದ್ದಿತ್ತು. ಈಗ ಅದು ಬರ್ದಿನ ಬಾದ್ ನಮಗದು ಭಯ ಅಂಬೋದು ಹೋಗ್ಯದ. ಮತ್ತು ನಮಗೆ ಮುಂದೆ ಎಲ್ಲಿ ಭೀ ಬರೀಲಕ್ಕೆ ಭೀ ಭಯ ಆಗಲ್ತು. ಮತ್ತು ನಾವು ಅನ್ಕೋತಾ ಬಂದಿದ್ದೇವೆ ಪೇಪರ್ ಹೆಂಗಿರ್ತದೆ ನಮ್ಮ ಖರೆ. ಇಲ್ಲಿ ಬರೋಸಿಗೇನೆ ಪೇಪರು ಈಸಿ ಇದ್ದಿತ್ತು, ಚಂದ ಬರ್ದಿದ್ದೇವೆ ಎಕ್ಸಾಮ್. ಇದು ಏನ್ರಿ ಯೂಸ್ ಅದ ನಿಮ್ಮ ಪರೀಕ್ಷೆ? ಹಾಂ ರೀ, ಯೂಸ್ ಅದ. ನಮಗೆ ಕ್ವಶನ್ ಯಾವ್ಯಾವ ರೀತಿ ಕೇಳ್ತಾರ ಅಂತ ಗೊತ್ತಾಗ್ಯದ. ಮತ್ತು ನಾವು 10th ಬಂದಿದ್ಮೇಲೆ ಫಸ್ಟ್ ಎಕ್ಸಾಮ್ ಬರ್ದಿದ್ದೇವೆ. ಇಲ್ಲೇ ಯಾವ್ದು ಭೀ ಕಾಲೇಜ್ನಾಗ ಬರ್ದಿಲ್ಲ, ಇಲ್ಲೇ ಬರ್ದಿದ್ದೇವೆ. ಅಂದ್ರೆ ಕ್ವಶನ್ ಯಾವ್ಯಾವ ರೀತಿ ಬರ್ತಾವ ಅಂತೆಲ್ಲ ನಮಗೆ ಗೊತ್ತಾಗೈತೆ. ಅದು ಓಕೆ. ತಂದೆ ಶಿವರಾಜ್, ನಾನು
ಗೌರ್ಮೆಂಟ್ ಹೈಸ್ಕೂಲ್ ಸನ್ಪುರಿಂದ ಬಂದಿದೆ. ನಾವು ಅಲ್ಲಿ ಎಕ್ಸಾಮ್ ಬರೆಯುವಾಗ ತೋಲ್ ಧೈರ್ಯದಿಂದ ಬರ್ತಿದ್ದೆವು ಮತ್ತು ಅದ್ರ ಬಗ್ಗೆ ಜನರಲ್ ನಾಲೆಜ್ ಭೀ ಗೊತ್ತಾಗ್ಯದ ನಮಗೂ. ಹಿಂಗೆ ಈ ಥರ ಬರ್ತಾವೆ ಕ್ವಶನ್ಸ್ಗಳು ಅಂತಂದು ನಾವು ಎಷ್ಟು ಡಿಫಿಕಲ್ಟ್ ಬರ್ತಾವ ಅಂತಂದು ಟೆನ್ಷನ್ಲಿಂದ ಬಂದಿದ್ದೆವು. ಬಟ್ ಎಕ್ಸಾಮ್ದಾಗ ಕ್ವಶನ್ಸ್ಗಳು ನೋಡ್ತಿಕ್ಕಿ ಈಸಿ ಅನ್ಸ್ಯದ. ಮತ್ತು ಫಸ್ಟ್ ಟೈಮ್ ನಾವು ಕಾಲೇಜ್ದಾಗ ಇಲ್ಲೇ ಬಂದು ಬರ್ತಿದ್ದೆವು. ಚೆನ್ನಾಗಿ ನಿಮ್ಮ ಪ್ರಕಾರ ಪರೀಕ್ಷೆಯಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಿ? ಇವತ್ತಿನ ಪರೀಕ್ಷೆಯಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಿ ಮಾರ್ಕ್ಸು? ಮಾಡ್ತೇವ್ರಿ ಪಾಸ್. ಹಾಡು ಹಗಲೇ ಪಿಡಿಒ ಮನೆ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಮನೆಯವರು ನೋಡ್ತಿದ್ದಂತೆ ಕಾಂಪೌಂಡ್ ಹಾರಿ ಎದ್ನೋ ಬಿದ್ನೋ ಅಂತ ಓಡಿದ ಖದೀಮ ಓಡಿ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಸವ ಕಲ್ಯಾಣದ ಬಿರಾದರ್ ಕಾಲೋನಿಯಲ್ಲಿ ರಿಜ್ವಾನ್ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನ ಮಾಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲ ಎಂದು ದಿನಾಂಕ 11 ಗುರುವಾರದಂದು ಮಧ್ಯಾಹ್ನ ಮನೆಗೆ ನುಗ್ಗಿದ ಖದೀಮ ಮನೆಯಲ್ಲಿನ ಜನರನ್ನು ನೋಡಿ ಕೂಡಲೇ ಕಾಂಪೌಂಡ್ ಹಾರಿ ಸ್ಥಳದಿಂದ ಕಾಲ್ಕಿತ್ತು ಖದೀಮ ಓಡಿ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.